ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಏನಂದ್ರೆ ಡಯಾಬಿಟೀಸ್ಗೆ ಯಾವುದೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಯಾಕಂದ್ರೆ ಮುಂದಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಹೇಳಿದ್ದೆ. ಸೊ ಆ ಸಮಯದಲ್ಲಿ ತುಂಬಾ ಜನರು ಡಯಾಬಿಟೀಸ್ ಬಗ್ಗೆ ಕೇಳಿದ್ರು, ಡಯಾಬಿಟೀಸ್ಗೆ ಯಾವುದೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕಾಗಿ ಈ ಸಂಚಿಕೆಯಲ್ಲಿ ನಾನು ಡಯಾಬಿಟೀಸ್ಗೆ ಬೇಕಾಗುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ಡಾಕ್ಟರ್ ಹೆಗ್ಡೇಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಬಹುದು. ಅದೇ ರೀತಿ ನಿಮಗೆ ಯಾವುದಾದ್ರೂ ಸಮಸ್ಯೆ ಇದ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರ್ಗೆ ಕರೆ ಮಾಡಿ, ನಾವೇ ನಿಮಗೆ ಒಂದೆರಡು ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸ್ತೇವೆ. ಸೊ ಡಯಾಬಿಟೀಸ್ಗೆ ಬೇಕಾಗುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವುದು ಅಂತ. ಸೊ ಕೈಯಲ್ಲಿ, ನಮ್ಮ ಮೇನ್ ಕೈಯಲ್ಲಿ ಎಲ್ಲ ಆರ್ಗನ್ಸ್ಗಳಿವೆ. ಸೊ ಈ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಪ್ರೆಸ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಈ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಪಾಯಿಂಟ್ಸ್ ಅನ್ನು ಪ್ರೆಸ್ ಮಾಡುವಾಗ ಇನ್ಸುಲಿನ್ ಸೆಕ್ರೀಟ್ ಆಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಹೇಳುವಾಗ ಕೆಲವರಿಗೆ ಒಂದು ಡೌಟ್ಸ್ ಇತ್ತು, ಯಾವ ಸಮಯದಲ್ಲಿ ಒತ್ತಬೇಕು, ಪ್ರೆಸ್ ಮಾಡಬೇಕು, ಅದೇ ರೀತಿ ಎಷ್ಟು ಟೈಮ್ ಪ್ರೆಸ್ ಮಾಡಬೇಕು ಅಂತ. ಸೊ ಯಾವ ಟೈಮಲ್ಲೂ ಮಾಡ್ಬೋದು, ಏನೂ ಇದೇ ಟೈಮ್ ಬೇಕು ಅಂತ ಏನಿಲ್ಲ. ನೀವು ಯಾವಾಗ ಫ್ರೀ ಇರ್ತೀರಾ, ಅದೇ ರೀತಿ ನೀವು ಯಾವಾಗ ಟಿವಿ ಮುಂದೆ ಇರ್ತೀರಾ ಆ ಟೈಮಲ್ಲೂ ಒತ್ತಬಹುದು. ಅದಕ್ಕಂತಾನೆ ಒಂದು ಸ್ಪೆಸಿಫಿಕ್ ಟೈಮ್ ಮಾಡ್ತೀರಾ, ಅದ್ರ ಬೆಳಗ್ಗೆನೂ ಆಗ್ಬೋದು, ಸಂಜೆನೂ ಆಗ್ಬೋದು. 2 ನಿಮಿಷ ಒಂದೊಂದು ಪಾಯಿಂಟ್ಸ್ ಒತ್ತುತ್ತಾ ಹೋಗ್ಬೋದು. ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಆರ್ಗನ್ಸ್ ಆಕ್ಟಿವೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಫ್ಲೋ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ, ಅದೇ ರೀತಿ ಎನರ್ಜಿ ಬಾಡಿಯಲ್ಲಿ ಜಾಸ್ತಿ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಮೊದಲಿನ ಪಾಯಿಂಟ್ ಕೈಯಲ್ಲಿ ಬರುತ್ತೆ, ಈ ಮಧ್ಯದ ಬೆರಳಲ್ಲಿ ಬರುತ್ತೆ. ಸೊ ಈ ಮಧ್ಯದ ಬೆರಳಲ್ಲಿ ಈ ಒಂದು ಲೈನ್ ಇದೆ, ನಾನಿಲ್ಲಿ ಆಲ್ರೆಡಿ ಮೆಜರ್ಮೆಂಟ್ ಮಾಡಿದ್ದೇನೆ. ಈ ಲೈನ್ ನ ಕೆಳಗಡೆ ಈ ಒಂದು ಪಾಯಿಂಟ್ ಬರುತ್ತೆ. ಮೇನ್ಲಿ ಡಯಾಬಿಟೀಸ್ಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಪ್ರೀ ಡಯಾಬಿಟೀಸ್ ಕಂಡೀಷನ್ ಅಲ್ಲಿ ಇದ್ದಾರೆ, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದೆ, ಕಂಟ್ರೋಲ್ ಆಗಬೇಕು ಡಯಾಬಿಟೀಸ್ ಅಂದ್ರೆ ಈ ಒಂದು ಪಾಯಿಂಟ್ ಅನ್ನು ಪ್ರೆಸ್ ಮಾಡಬೇಕು. ಯಾವ್ದಂದ್ರೆ ಮೇನ್ಲಿ ನಿಮ್ಮ ಥಂಬ್ ಫಿಂಗರ್ ಅಲ್ಲಿ, ಹೆಬ್ಬೆರಳಿನಲ್ಲಿ ಪ್ರೆಸ್ ಮಾಡಬೇಕು. ಈ ಪಾರ್ಟ್ ಅನ್ನು ಒಂದು 2 ನಿಮಿಷ ಈ ರೀತಿ ಪ್ರೆಸ್ ಮಾಡಬೇಕು. ಮೊದಲು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಅದಾದ್ಮೇಲೆ ಉಲ್ಟಾ ರಿಟರ್ನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಪ್ರೆಸ್ ಮಾಡಬೇಕು. ಸೊ 2 ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗಿ, ಇದರಿಂದ ನಿಮ್ಗೆ ಡಯಾಬಿಟೀಸ್ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಎಡ ಕೈಯಲ್ಲಿ ಮಾಡಿ ಆದ್ಮೇಲೆ ಬಲ ಕೈಯಲ್ಲಿ ಮಾಡಬೇಕು. 2ನೇ ಪಾಯಿಂಟ್ ನಿಮ್ಮ ತೋರ್ ಬೆರಳಲ್ಲಿ ಬರುತ್ತೆ. ಸೊ ಮೇನ್ ಟಿಪ್ ಆಫ್ ದಿ ಇಂಡೆಕ್ಸ್ ಫಿಂಗರ್. ಸೊ ಮೇನ್ಲಿ ಆಲ್ರೆಡಿ ನಾನು ಇಲ್ಲಿ ಮೆಜರ್ಮೆಂಟ್ ಮಾಡಿದ್ದೇನೆ. ಸೊ ಈ ಮೆಜರ್ಮೆಂಟ್ ಮಾಡಿ ಆಲ್ರೆಡಿ ಪಾಯಿಂಟ್ ಹಾಕಿದ್ದೇನೆ ನೋಡಿ, ಈ ಪಾಯಿಂಟ್ ಅನ್ನು ನೀವು ಪ್ರೆಸ್ ಮಾಡಬೇಕು. ಸೊ ಇದನ್ನು ಕೂಡ ಒಂದು ಆಲ್ಮೋಸ್ಟ್ 2 ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗ್ಬೋದು. 2 ಮಿನಿಟ್ಸ್ ಎಡಗೈಯಲ್ಲಿ ಆದ್ಮೇಲೆ 2 ಮಿನಿಟ್ಸ್ ಬಲಗೈಯಲ್ಲಿ ಮಾಡ್ಬೋದು. ಇದರಿಂದನೂ ನಿಮ್ಗೆ ಡಯಾಬಿಟೀಸ್ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. 3ನೇ ಪಾಯಿಂಟ್ ಯಾವ್ದಾದ್ರೆ ಕೈಯಲ್ಲೇ ಬರುತ್ತೆ, ಈ ಕಿರುಬೆರಳು. ಈ ಕಿರುಬೆರಳ ಲೈನ್ ಅಲ್ಲಿ ಕೆಳಗಡೆ ಬರಬೇಕು. ಈ ರೀತಿ ಕೆಳಗಡೆ ಬರುವಾಗ ಇಲ್ಲೊಂದು ಬೋನಿ ಏರಿಯಾ ಸಿಗುತ್ತೆ, ಕೆಳಗಡೆ ಪಾರ್ಟ್. ಈ ಒಂದು ಪಾರ್ಟ್ ಅನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ರಿಲೀವಿಂಗೂ ಹೆಲ್ಪ್ ಆಗುತ್ತೆ, ಡಯಾಬಿಟೀಸ್ ಕಂಟ್ರೋಲ್ ಆಗ್ಲಿಕ್ಕೂ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಡೈಲಿ ಮಾಡಿ, ಬೋತ್ ಎರಡೂ ಕೈಯಲ್ಲೂ ಮಾಡ್ಬೇಕಾಗತ್ತೆ. ಸೊ ಡೈಲಿ ಮಾಡ್ತಾ ಬಂದ್ರೆ ನಿಮ್ಗೆ ಡಯಾಬಿಟೀಸ್ ಕಂಟ್ರೋಲ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.